ಇನ್ನು ಕೇರಳದಲ್ಲಿ ನಿಫಾ ಮತ್ತು ಮಂಕಿ ಪಾಕ್ಸ್ ಒಂದು ಭೀತಿ ಎದುರಾಗ್ತಾ ಇದೆ. ಸೊ ಮಂಗಳೂರಿಗೂ ಕೂಡ ಇದು ಒಂದು ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ. ಕೇರಳ ಗಡಿ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ವಿಶೇಷ ನಿಗಾ ಇಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಅನ್ನು ಘೋಷಿಸಿದೆ. ಎಸ್ಪೆಷಲಿ ಕೇರಳದಿಂದ ಯಾರ್ಯಾರು ಒಳಗೆ ಬರ್ತಾ ಇದ್ದಾರೋ ಅಂಥವ್ರನ್ನೆಲ್ಲರ ಮೇಲೂ ಕೂಡ ಟ್ರ್ಯಾಕ್ ಮಾಡಿ ನಿಗಾ ಇಡಿ ಅನ್ನುವಂಥ ಸೂಚನೆ ಇದೆ. ಮಂಗಳೂರು ವಿಮಾನ ನಿಲ್ದಾಣ ಮತ್ತು ಬಂದರಿನಲ್ಲೂ ಕೂಡ ನಿಗಾ ವಹಿಸಲಾಗಿದೆ. ಜಿಲ್ಲೆಗೆ ಆಗಮಿಸುವಂತಹ ಪ್ರಯಾಣಿಕರನ್ನು ತೀವ್ರ ತಪಾಸಣೆಗೆ ಒಳಪಡಿಸ್ತಾ ಇದ್ದಾರೆ. ಎಂಪಾಕ್ಸ್ ಸೋಂಕಿತರಿಗೆ ಸದ್ಯಕ್ಕೀಗ ವೆನ್ಲಾಕ್ ಆಸ್ಪತ್ರೆಯಲ್ಲಿ ವಿಶೇಷ ವಾರ್ಡನ್ನು ರೆಡಿ ಮಾಡಿದ್ದಾರೆ. ಕೇರಳದ ಮಲಪ್ಪುರಂನ ಒಬ್ಬ ವ್ಯಕ್ತಿಗೆ ಎಂಪಾಕ್ಸ್ ಸೋಂಕು ದೃಢಪಟ್ಟಿದೆ. 38 ವರ್ಷದ ವ್ಯಕ್ತಿಯೊಬ್ಬರಲ್ಲಿ ಮಂಕಿ ಪಾಕ್ಸ್ ಸೋಂಕು ದೃಢಪಟ್ಟಿರುವಂಥದ್ದು. ಆಫ್ರಿಕನ್ ದೇಶಗಳಲ್ಲೂ ಹರಡಿರುವಂಥ ಎಂಪಾಕ್ಸ್ ಸೋಂಕು. ಸೊ ಹಾಗಾಗಿ ಈತ ರಾಜ್ಯಕ್ಕೂ ಕೂಡ ಬರಬಹುದು, ಈ ಸೋಂಕು ಆವರಿಸಬಹುದು ಅನ್ನುವಂಥ ಒಂದು ಆತಂಕ ಇದೆ. ಸೊ ಹಾಗಾಗಿ ಸದ್ಯಕ್ಕೀಗ ಗಡಿ ಭಾಗದಲ್ಲಿ ಹೆಚ್ಚಿನ ಒಂದು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ನ್ಯಾಷನಲ್ ಲೆವೆಲಲ್ಲಿ ಅಲರ್ಟ್ ಆಗಿದೆ. WHO ಅಲರ್ಟ್ ಪ್ರಕಾರ ಇದನ್ನು ಪಬ್ಲಿಕ್ ಹೆಲ್ತ್ ಇಂಪಾರ್ಟೆಂಟ್ ಡಿಸೀಸ್ ಅಂತ ತಗೊಂಡಿದ್ದಾರೆ. ಮಂಕಿ ಪಾಕ್ಸ್ ಮತ್ತು ವೈರಸ್ಸಿಂದ ಹರಡೋ ಕಾಯಿಲೆ ಆಗಿದೆ. ಮಂಗನ ಕಾಯಿಲೆ ಬೇರೆ, ಮಂಕಿ ಪಾಕ್ಸ್ ಬೇರೆ. ಮಂಕಿ ಪಾಕ್ಸ್ ಮೊದಲಿಗೆ ರಿಸರ್ಚ್ ಮಾಡಲಿಕ್ಕಿಟ್ಟ ಮಂಗಗಳಲ್ಲಿ ಕಂಡು ಬಂದ ಹಿನ್ನೆಲೆಯಲ್ಲಿ ಮಂಕಿ ಪಾಕ್ಸ್ ಅನ್ನೋ ಹೆಸರು ಬಂದಿದೆ. ಅದಲ್ಲದೆ ಇದು ಉಳಿದ ಒಂದಷ್ಟು ಪ್ರಾಣಿಗಳಲ್ಲಿ ಕೂಡ ಕಂಡು ಬರ್ತದೆ. ಈ ಹಿಂದೆ ನಮ್ಮ ನಿರ್ಮೂಲನೆಗೊಂಡಂಥ ಸ್ಮಾಲ್ ಪಾಕ್ಸ್ ಅಥವಾ ಸಿಡುಬು ಅದನ್ನು ಹೋಲುವ ಒಂದು ರೋಗ ಆಗಿದೆ. ಇದರಲ್ಲಿ ಕೂಡ ದೊಡ್ಡ ದೊಡ್ಡ ಗಾತ್ರದ ಗುಳ್ಳೆಗಳು ಮೈಮೇಲೆ ಬಂದು ಈ ಗುಳ್ಳೆಗಳಲ್ಲಿ ನೀರು ತುಂಬಿ ನೀರುಗಳು ಒಡೆದು ಮತ್ತೆ ಅದು ಸ್ಕ್ಯಾಬ್ ಆಗಿ ಆ ನಂತರ ಒಣಗಿ ಹೋಗ್ತದೆ. ಸುಮಾರು ರೋಗ ಬಂದು 3 ದಿವಸದ ನಂತರ ರೋಗಾಣು ದೇಹ ಪ್ರವೇಶಿಸಿ 3 ದಿವಸದ ನಂತರ ರೋಗ ಲಕ್ಷಣ ಶುರುವಾದರೆ ಸುಮಾರು 21 ದಿವಸದವರೆಗೆ ರೋಗ ಲಕ್ಷಣ ಕಂಡು ಬರ್ಬೋದು. ಮೊದಲ ಗುಳ್ಳೆ ಬರೋದಕ್ಕೆ 2-3 ದಿವಸದ ಹಿಡಿದು ಪೂರ್ತಿ ಗುಳ್ಳೆ ಬಂದು ನೀರು ತುಂಬಿ ಕೀವು ತುಂಬಿ ಅದು ಒಣಗಿ ಗುಣ